ಕರ್ನಾಟಕ ಪದದ ಅರ್ಥ ಏನು? ಕರ್ನಾಟಕ ಪದಕ್ಕೆ ಯಾವ ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂದೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಇಂದು ನಾನು ಉತ್ತರ ನೀಡುತ್ತಿದ್ದೇನೆ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿದ್ವಾಂಸರುಗಳು ಕರ್ನಾಟಕ ಪದವನ್ನು ವಿವಿಧ ರೀತಿಯಲ್ಲಿ ಅರ್ಥೈಸಿದ್ದಾರೆ. ಕರ್ನಾಟಕ ಎಂಬ ಪದವು ಕರ್ಣ ಮತ್ತು ನಾಟ ಎಂಬ ಎರಡು ಪದಗಳಿಂದ ಕೂಡಿದೆ. ಇದು ಈ ಪ್ರದೇಶದಲ್ಲಿ ನೆಲೆಸಿದ್ದ ಎರಡು ಜನಾಂಗಗಳ ಹೆಸರು. ಮುಂದೆ ಈ ಪ್ರದೇಶಕ್ಕೆ ಈ ಹೆಸರೇ ಬಂದಿತು. ಮತ್ತೊಂದು ಹೇಳಿಕೆಯಂತೆ ಕರ್ನಾಟಕ ಪದವು ಕಮ್ಮಿತ್ತು ಪ್ಲಸ್ ನಾಡು ಅಥವಾ ಕನ್ನ ಪ್ಲಸ್ ನಾಡು ಎಂಬುದರಿಂದ ಬಂದಿದೆ. ಇದರ ಅರ್ಥ ಸುವಾಸನೆಯಿಂದ ಕೂಡಿದ ಪ್ರದೇಶ. ಸಾಹಿತಿಗಳ ಪ್ರಕಾರ ಈ ಪ್ರದೇಶವು ಶ್ರೀಗಂಧ, ಮೆಣಸು, ಏಲಕ್ಕಿ ಮುಂತಾದ ಸುಗಂಧಯುಕ್ತಗಳಿಂದ ಕೂಡಿತ್ತು. ಇವುಗಳ ಪರಿಮಳವು ಈ ನಾಡಿನಾದ್ಯಂತ ಪಸರಿಸಿದೆ. ಮಾ ಜೋಶಿಯವರ ಪ್ರಕಾರ ಕನ್ನಡ ಪದದ ಸಂಸ್ಕೃತ ಪದವೇ ಕರ್ನಾಟಕವಾಗಿದ್ದು ಕನ್ನಡ ಪ್ರದೇಶಕ್ಕೆ ಅನ್ವಯಿಸುತ್ತದೆ. ಇದು ಕನ್ ಮತ್ತು ನಾಡು ಎಂಬ ಪದಗಳಿಂದ ಬಂದಿದೆ. ಕನ್ ಎಂಬ ಪದವು ಆರ್ಯರ ಪೂರ್ವದ ದ್ರಾವಿಡ ಶಾಖೆಯ ಒಂದು ಜನಾಂಗದ ಹೆಸರು. ಇವರನ್ನು ಕಳ್ಳ ಅಥವಾ ಕಳ್ವರ್ ಎಂದು ವಿವರಿಸಲಾಗಿದೆ. ಇದರ ಅರ್ಥ ಕಳ್ಳರು. ಇವರು ಋಗ್ವೇದ ಕಾಲದಲ್ಲಿ ಇದ್ದರು. ಕಳ್ಳ ಜನಾಂಗವು ಮೂಲ ದ್ರಾವಿಡಕ್ಕೆ ಸೇರಿದ್ದಾಗಿದ್ದು ಕಣ್ಣ ಜನಾಂಗವು ಆರ್ಯ ದ್ರಾವಿಡ ಪಂಗಡಕ್ಕೆ ಸೇರಿದವರು. ಈ ಎರಡು ಜನಾಂಗಗಳ ಮಿಶ್ರ ಜನಾಂಗವು ಕರ್ನಾಟಕ ಸಂಸ್ಕೃತಿಯ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಿತು. ವಿದ್ವಾಂಸರುಗಳ ಅಭಿಪ್ರಾಯದ ಪ್ರಕಾರ ಕನ್ನಡವು ತಮಿಳಿನ ನಂತರ ದ್ರಾವಿಡ ಭಾಷೆಗಳಲ್ಲಿ ಒಂದು ಭಾಷೆಯಾಗಿದೆ. ಸಾಮಾನ್ಯ ಅಭಿಪ್ರಾಯದ ಪ್ರಕಾರ ಕರ್ನಾಟಕ ಪದವು ಕರುನಾಡು ಎಂಬ ಪದದಿಂದ ಬಂದಿದೆ. ಇದು ಕರಿ ಪ್ಲಸ್ ನಾಡು ಅಂದರೆ ಕಲ್ನಾಡು, ಕಪ್ಪು ಮಣ್ಣಿನ ಪ್ರದೇಶವೆಂದು ಅರ್ಥವಾಗುತ್ತದೆ. ಇನ್ನು ಒಂದು ಅಭಿಪ್ರಾಯದ ಪ್ರಕಾರ ಕನ್ನಡ ಎಂಬುದು ಸಂಸ್ಕೃತದ ಕರ್ನಾಟಕ ರೂಪವಾಗಿದ್ದು ಭೂಪ್ರದೇಶದ ಹೆಸರೂ ಆಗಿದೆ. ಕನ್ನಡದ ಕವಿ ಆಂಡಯ್ಯ ಈ ಪ್ರದೇಶವನ್ನು ಕನ್ನಡ ಎಂದು ಕರೆದಿದ್ದಾರೆ. ಪ್ರೊಫೆಸರ್ ಡಿ.ಎಲ್. ನರಸಿಂಹಾಚಾರ್ಯರು ಕನ್ನಡವು ಕ್ರಿಸ್ತಪೂರ್ವ 3ನೇ ಶತಮಾನದಿಂದಲೂ ಆಡುವ ಭಾಷೆ ಆಗಿತ್ತು ಎಂದಿದ್ದಾರೆ. ಬೇಂದ್ರೆಯವರ ಪ್ರಕಾರ ಕನ್ನಡ ಕುಲವು ಎರಡು ಜನಾಂಗಗಳಿಂದ ಬಂದಿದೆ. ಅವು ಕನ್ನರು ಅಥವಾ ಕಳಿಯರು ಮತ್ತು ನಾರರು ಅಥವಾ ನಾಟರು. ಇವರು ಇತಿಹಾಸದಲ್ಲಿ ಪೌರಾಣಿಕ ಕಥೆಗಳಿಂದ ಪ್ರಸಿದ್ಧರಾಗಿರುವವರು. ನಾಟರು ಕಳಿಯರೊಡನೆ ಸೇರಿ ಕರ್ನಾಟಕ ಕುಲ ಉದಯವಾಯಿತು. ಬಹು ಜನರ ಅಭಿಪ್ರಾಯದ ಪ್ರಕಾರ ಕರ್ನಾಟ ಪದವು ಕನ್ ಪ್ಲಸ್ ನಾಡು ಎಂಬುದರಿಂದ ಬಂದಿದೆ. ಎಂದರೆ ವಿಸ್ತಾರವಾದ ಪ್ರದೇಶ ಅಥವಾ ಎತ್ತರದ ಪ್ರದೇಶ ಎಂದರ್ಥ. ಕರ್ನಾಟಕದ ಹೆಚ್ಚಿನ ಭಾಗ ದಕ್ಷಿಣ ಪ್ರಸ್ಥಭೂಮಿಯಲ್ಲಿದ್ದು ಎತ್ತರದ ಭಾಗದಲ್ಲಿದೆ. ಹೀಗೆ ಕರ್ನಾಟಕ ಮತ್ತು ಕರ್ನಾಟ ಪದಗಳು ಕರುನಾಡುವಿನ ಸಂಸ್ಕೃತ ರೂಪ ಎಂದು ತಿಳಿಯಬಹುದಾಗಿದೆ. ಇದು ಇವತ್ತಿನ ವಿಡಿಯೋವಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.